ರಡಾರ್ನ ಕ್ಲೋಸಪ್ ವಿಡಿಯೋ ಮಾಡೋಂಗಿಲ್ಲ, ಬಟ್ ಇಲ್ಲಿಂದ ನೋಡ್ಕೋಬೋದು ಅಷ್ಟೇ. ನಾವೀಗ ಎಲ್ಲಿದ್ದೀವಿ ಅಂದರೆ ಭಟ್ಕಳ ಲೈಟ್ ಹೌಸಿಗೆ ಬಂದಿದ್ದೀವಿ. ಮೇಲ್ಗಡೆ ದೊಡ್ಡ ರಡಾರ್ ತಿರುಗ್ತಾ ಇದೆ. ಇಲ್ಲಿ ಡ್ರೋನ್ ಹಾರಿಸಂಗಿಲ್ಲ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಬಟ್ ವಿಡಿಯೋ ಮಾಡ್ಬೋದು. ಇಲ್ಲಿ ಮಿನಿ ಪಾರ್ಕ್ ಇದೆ. ಟೋಟಲ್ಲು ಒಂದು ಗ್ರೂಪ್ ಬಂದರೆ ಒಂದು ಗ್ರೂಪ್ಗೆ 50 ರೂಪಾಯಿ ಟಿಕೆಟ್ ತೊಗೊತಾರೆ ಅಷ್ಟೇ. 50 ರೂಪಾಯಿ ಕೊಟ್ಟರೆ ಒಳಗಡೆ ಹೋಗಿ ಲೈಟ್ ಹೌಸ್ ಮೇಲೆ ಹತ್ತಿ ನೋಡ್ಬೋದು. ಏನಪ್ಪ ಅಂದ್ರಲ್ಲಿ ಒಳಗಡೆ ಏನು ವಿಡಿಯೋ ಮಾಡೋಂಗಿಲ್ಲ, ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಇಂಡಿಯನ್ ಕೋಸ್ಟ್ ಗಾರ್ಡ್ಸು. ಯು ಕ್ಯಾನ್ ಗೋ ಟು ದ ಲೈಟ್ ಹೌಸ್ ನೋಡ್ಕೊಂಬರ್ಬೋದು. ಮೇಲೆ ಹೋಗಿ ಬೇಕಾದ್ರೆ ಸೀನರಿ ವಿಡಿಯೋ ಮಾಡ್ಕೋಬೋದು ಅಷ್ಟೇ. ನೋಡಿ ಇಲ್ಲಿ ಹಿಂಗೆ ಹತ್ಬೇಕಿಲ್ಲಿ. ಸೊ ಈಗ ನಾವು ಟಾಪಿಕ್ ಬಂದಿದ್ದೀವಿ. ಇದು ಡಿಫೆನ್ಸಿಗೆ ಇರೋದ್ರಿಂದ ಇಲ್ಲಿ ಯಾರು ಕೂಡ ಬಂದು ಎಕ್ವಿಪ್ಮೆಂಟ್ಸ್ದು ಫೋಟೋ ತೆಗೆದು ವಿಡಿಯೋ ಮಾಡೋಂಗಿಲ್ಲ. ಯು ಕ್ಯಾನ್ ಜಸ್ಟ್ ಎಂಜಾಯ್ ದ ವ್ಯೂ. ಫುಲ್ ಹೈಟಿಗೆ ಬಂದಿದ್ದೀವಿ, ಒಂದು ಬೆಟ್ಟದ ಮೇಲಿರೋಂಥ ಲೈಟ್ ಹೌಸ್ ಇದು. ಈ ಥರ ಇದೆ ವ್ಯೂ. ನೋಡಿ ಅಲ್ಲಿ ಪೋರ್ಟ್ ಇದೆ, ಭಟ್ಕಳ ಪೋರ್ಟ್. ಇದ್ಯಾವ್ದು ನದಿ ಇದು? ಭಟ್ಕಳ ಒಳಗಿಂದ ಬರೋಂಥ ನದಿ. ಇದು ಯಾವುದಂತ ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು. ಅದೊಂದು ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ. ಅವಾಗಲೇ ನಾವು ಅಲ್ಲಿಗೆ ಹೋಗಿ ಬಂದ್ವಿ, ಸಖತ್ತಾಗಿದೆ ಅದು ಬೀಚ್. ಈ ಬೀಚ್ ಮತ್ತು ವ್ಯೂ ಪಾಯಿಂಟ್ ಸೂಪರ್ ಆಗಿದೆ ಆ್ಯಕ್ಚುಲಿ. ಹಾಗೆ ಇಲ್ಲಿ ಗುಡ್ಡದ ಮೇಲೆ ಅಲ್ಲೊಂದು ದುರ್ಗಾ ಪರಮೇಶ್ವರಿ ಟೆಂಪಲ್ ಕೂಡ ಇದೆ. ಯು ಕ್ಯಾನ್ ವಿಸಿಟ್ ದಟ್ ಆಲ್ಸೋ. ಸೊ ಈ ಕಡೆ ಆ್ಯಕ್ಚುಲಿ ಸಿ ವ್ಯೂ ಸಖತ್ತಾಗಿದೆ, ಬಟ್ ಏನಪ್ಪ ಅಂದರೆ ಸೂರ್ಯ ಮುಳುಗ್ತಾ ಇರೋದ್ರಿಂದ ಡೈರೆಕ್ಟಾಗಿ ಬಿಸಿಲು ಹೊಡಿತಾ ಇದೆ. ಸೊ ಹಂಗಾಗಿ ಏನೂ ಕಾಣಿಸ್ತಾ ಇಲ್ಲ. ಮತ್ತೆಲ್ಲ ಕೂತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿ ಜಾಗ ಮಾಡಿದ್ದಾರೆ ಗುರು. ಇಲ್ಲಿ 3 ಕಡೆ ಹಟ್ ಮಾಡಿದ್ದಾರೆ, ಆರಾಮಾಗೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇಫ್ ಎನಿ ಒನ್ ಬ್ರಿಂಗಿಂಗ್ ಯುವರ್ ಕಿಡ್ಸ್ ದೇ ಕ್ಯಾನ್ ಪ್ಲೇ ಈಸಿಲಿ. ಆ್ಯಕ್ಚುಲಿ ಚಿಕ್ಕ ಪಾರ್ಕ್ ಇದೆ, ಸೋಲಾರ್ ಪ್ಯಾನ್ಸ್ ಹಾಕಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಿಟ್ಔಟ್ ಏರಿಯಾ ಕೂಡ ಇದೆ, ಹಟ್ಸ್. ಈ ಥರ 3 ಹಟ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಅಲ್ಲಿ ಎಕ್ವಿಪ್ಮೆಂಟ್ ರೂಮ್ ಇದೆ, ಅಲ್ಲೂ ಕೂಡ ವೀಡಿಯೋ ಮಾಡೋಂಗಿಲ್ಲ. ಆ್ಯಂಡ್